ಜೈ ಶ್ರೀರಾಮ್. ಶ್ರೀಮಾತ್ರೇ ನಮಃ. ಎಲ್ಲರಿಗೂ ಮತ್ತೆ ಸಂದೇಹಗಳು ಬಂತು. ಆಚಾರ್ಯ, ವರಮಹಾಲಕ್ಷ್ಮಿ ವ್ರತವನ್ನು ಯಾವಾಗ ಆಚರಣೆ ಮಾಡಬೇಕು? ಆಗಸ್ಟ್ 21ನೇ ತಾರೀಕು ಶುಕ್ರವಾರನ, ಇಲ್ಲ ಬರ್ತಕ್ಕಂಥ 28 ಹುಣ್ಣಿಮೆ ದಿನ ಶುಕ್ರವಾರ ಮಾಡಬೇಕಾ ಅಂತ ನೋಡಿ. ಭಾಳ ವಿಶೇಷ. ನಮಗೆ ವರಮಹಾಲಕ್ಷ್ಮಿ ವ್ರತ ಕಥೆಯಲ್ಲೇ ಇದೆ. ಚಾರುಮತಿ ದೇವಿ ಅಂತಕ್ಕಂಥ ಸ್ವಪ್ನದಲ್ಲಿ ಬಂದು ತಾಯಿ ಹೇಳ್ತಾಳೆ, ಹುಣ್ಣಿಮೆ ಮುಂಚೆ ಬರ್ತಕ್ಕಂಥ ಶುಕ್ರವಾರಗಳಲ್ಲಿ ಮಾಡತಕ್ಕಂಥದ್ದು ಅಂತ. ಅಂದರೆ ಹುಣ್ಣಿಮೆ ಮುಂಚೆ ಬರ್ತಕ್ಕಂಥ 2ನೇ ಶುಕ್ರವಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡಬೇಕು ಅಂತ ನೋಡಿ. ಅದೇ ಶಾಸ್ತ್ರ ಪದ್ಧತಿಯಲ್ಲಿ ಏನಪ್ಪ ಅಂತಂದರೆ, ಇವಾಗ ನಾವು ಯಾವಾಗ ಮಾಡಬೇಕು ಆಚಾರ್ಯರೇ ಏನು ಅಂತಂದರೆ, ಇವಾಗ ಬರ್ತಕ್ಕಂಥ ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡತಕ್ಕಂಥದ್ದು ನೋಡಿ. ಅನಿವಾರ್ಯ ಕಾರಣಗಳು ಏನಾದರೂ ಇದ್ದರೆ, ತೊಂದರೆಗಳು ಇದ್ದರೆ ಆವಾಗ ನಾವು ಹುಣ್ಣಿಮೆ ದಿನ ಮಾಡ್ಕೋಬೋದು, ಇಲ್ಲ ಇನ್ನು ಬರ್ತಕ್ಕಂಥ ಶುಕ್ರವಾರಗಳಲ್ಲಿ, ಶ್ರಾವಣ ಶುಕ್ರವಾರಗಳಲ್ಲಿ ಆಚರಣೆ ಮಾಡತಕ್ಕಂಥದ್ದು. ಆದರೆ ವಿಶೇಷ ದಿನ ಯಾವುದು ಅಂತಂದರೆ 2ನೇ ಶುಕ್ರವಾರ. ಅದೇ ನಮಗೆ ಈ 2026 ಆಗಸ್ಟ್ 21ನೇ ತಾರೀಕು ವರಮಹಾಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡತಕ್ಕಂಥದ್ದು. ಎಲ್ಲರೂ ಈ ವರಮಹಾಲಕ್ಷ್ಮಿಯ ಕೃಪಾಪಾತ್ರರಾಗಿ ಯಾವಜ್ಜೀವ ಸುಮಂಗಳಿಯಾಗಿರ್ತಕ್ಕಂಥ ಒಂದು ಅನುಗ್ರಹ, ಧನ ಕನಕ ವಸ್ತು ವಾಹನದಿಂದ ಅವರ ಮನಸ್ಸಂಕಲ್ಪ ಏನು ಅಂದ್ಕೊಂಡಿದ್ದಾರೋ ಅದು ನೆರವೇರತಕ್ಕಂಥ ಅನುಗ್ರಹ ಎಲ್ಲರಿಗೂ ಆ ವರಮಹಾಲಕ್ಷ್ಮಿಯ ಅನುಗ್ರಹ ಆಗಬೇಕಂತ ಪ್ರಾರ್ಥನೆ. ಶ್ರೀಮಾತ್ರೇ ನಮಃ. ಜೈ ಶ್ರೀರಾಮ್.